ಹಾರ್ಟ್ ಅಟ್ಯಾಕ್ ಏನಿದೆ ಅದು ಅರ್ಥಕ್ವೇಕ್ ಟೈಪ್ ಆಗುತ್ತೆ. ನಾಳೆ ಹಾರ್ಟ್ ಅಟ್ಯಾಕ್ ಇವತ್ತು ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ. ಇವತ್ತಿದ್ದು ಈಗ ಪ್ರಿಡಿಕ್ಟ್ ಮಾಡ್ಬೋದು, ಬಟ್ ನಾಳೆ ಬರುತ್ತಾ ನಾಳ್ದು ಬರುತ್ತಾ ಅಂತ ಹೇಳೋದು ಕಷ್ಟ. ಎಕ್ಸಾಕ್ಟ್ಲಿ ಲೈಕ್ ಭೂಕಂಪ. ಸೊ ಭೂಕಂಪ ನೋಡಿ ಇವತ್ತು ಇವನ್ನೆಲ್ಲ ತುಂಬ ಗಟ್ಟಿ ಇದೆ, ನಾಳೆ ಏನಾಗುತ್ತೆ ಅಂತ ಹೇಗೆ ಹೇಳ್ತೇವೆ. ಸೊ ಹಾರ್ಟಲ್ಲಿಯೂ ಅದೇ ರೀತಿ ಆಗುತ್ತೆ. ಆ ಕೊಲೆಸ್ಟ್ರಾಲ್ ಬ್ಲಾಕ್ ಏನಿರುತ್ತೆ, ಒಂದು ಬ್ಲಾಕೇ ಇಲ್ದಿದ್ರೆ ರಿಸ್ಕ್ ಇಲ್ಲ, ಬಟ್ ಸ್ವಲ್ಪ ಬ್ಲಾಕ್ ಇದ್ದ ಕೂಡಲೂ ಅದ್ರಲ್ಲಿ ಸ್ವಲ್ಪ ಬಿರುಕು ಬಂದು ಭೂಕಂಪ ಟೈಪ್ ಕ್ಲಾಟ್ ಆಗಿ, ಸೊ ಫ್ರಮ್ 10% ಬ್ಲಾಕ್ ಕ್ಯಾನ್ ಬಿಕಮ್ 100%. ಅದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈಗಲೂ ಅದು ನಾನು ಮೊದಲು ಹೇಳಿದ್ದೇನೆ, ರಿಪೀಟ್ ಮಾಡಲಿಕ್ಕೆ 1/3 ಆಫ್ ದ ಹಾರ್ಟ್ ಅಟ್ಯಾಕ್ ಸಡನ್ ಕೊಲಾಪ್ಸ್ ಆಗಿಬಿಡ್ತಾರೆ. ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ. ಸೊ ಅಟ್ಯಾಕ್ ಅಂದರೆ ಎದೆ ನೋವು ಬರೋದು, ಕುತ್ತಿಗೆ ನೋವು ಬರೋದು, ಸ್ವೆಟ್ಟಿಂಗ್ ಆಗೋದು, ಅವ್ರಿಗೆ ಸೈನ್ ಸಿಂಪ್ಟಮ್ ಬರುತ್ತೆ, ಎಚ್ಚರ ಆಗಿರ್ತಾರೆ. ಅದೇ ಸ್ವಲ್ಪ ಸೀರಿಯಸ್ ಜಾಸ್ತಿ ಆದರೆ ಅರೆಸ್ಟ್. ಅಬೌವ್ 35 ಹಾರ್ಟ್ ಅಟ್ಯಾಕ್, ಯಾರಾದರೂ ಸಡನ್ ಆಗಿ ಕೊಲಾಪ್ಸ್ ಆಗಿ ಬಿದ್ದರೆ ಅದು ಹಾರ್ಟ್ ಅಟ್ಯಾಕೆ. 80% ಅದು ಹಾರ್ಟ್ ಅಟ್ಯಾಕೆ, ಬೇರೆ ರೀಸನ್ ಕಮ್ಮಿ. ಲೆಸ್ ದೆನ್ 35 ಕೆಲವು ಜೆನೆಟಿಕ್ ಡಿಸೀಸ್ ಇದೆ, ಮಜಲ್ ತಿಕ್ ಆಗೋದು ಅಂತ ಡಿಸೀಸ್, ಹೈಪೋಟ್ರೋಫಿಕ್ ಕಾರ್ಡಿಯೋಮಯೋಪತಿ, ARVD ಅಂತ ಡಿಸೀಸ್ ಇದೆ. ಸೊ ಸಣ್ಣ ಏಜಲ್ಲಿ ಈ ರೀತಿ ಸ್ತಂಭನ ಆದರೆ ಅದು ಹಾರ್ಟ್ ಅಟ್ಯಾಕ್ ಅಲ್ಲ, ಬೇರೆ ಇಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್. ಓಲ್ಡರ್ ಏಜ್ ಅಂದರೆ 35 ಇಸ್ ದ ಕಟ್ ಆಫ್. 35ಗಿಂತ ಹೆಚ್ಚಾದರೆ ಇಟ್ ಇಸ್ ಆಲ್ಮೋಸ್ಟ್ ಶ್ಯೂರ್ಲಿ ಹಾರ್ಟ್ ಅಟ್ಯಾಕ್. ಅದನ್ನು ನೀವು ಕಮ್ಮಿ ಮಾಡಬೇಕಾದ್ರೆ ಹಾರ್ಟ್ ಅಟ್ಯಾಕನ್ನೇ ಕಮ್ಮಿ ಮಾಡಬೇಕು. ಅಂದರೆ ಲೈಫ್ ಸ್ಟೈಲ್ ಸರಿ ಮಾಡಬೇಕು, ಸ್ಮೋಕಿಂಗ್ ಬಿಡಬೇಕು, ನಿದ್ದೆ ಕರೆಕ್ಟ್ ಮಾಡಬೇಕು, ಕೊಲೆಸ್ಟ್ರಾಲ್ ಮ್ಯಾನೇಜ್ ಮಾಡಬೇಕು, ಶುಗರ್ ಮ್ಯಾನೇಜ್ ಮಾಡಬೇಕು. ಅದು ಸೊ ಬಿಕಾಸ್ ಇಟ್ ಇಸ್ ಎ ಡಿಗ್ರಿ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ರಿಡಿಕ್ಟ್ ಯಾರಿಗೆ ಏನಾಗುತ್ತೆ ಅಂತ ಹೇಳೋದು ಕಷ್ಟ. ಬಟ್ ಆ ಟೈಮಲ್ಲಿ ಜನರೆಲ್ಲರೂ ಇನ್ನೊಂದು ಕೇಳ್ತಾರೆ, ಫಸ್ಟ್ ಏಡ್ ಏನು ಹಾರ್ಟ್ ಅಟ್ಯಾಕ್ ಆದರೆ ಫಸ್ಟ್ ಏಡ್ ಏನು ಅಂತ ಕೇಳ್ತಾರೆ. ಸೊ ಹಾರ್ಟ್ ಅಟ್ಯಾಕಿಗೆ ಪ್ರಥಮ ಚಿಕಿತ್ಸೆ ಮಾಡ್ಲಿಕ್ಕೆ ಹೋಗಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಸೊ ನೀವು ಎದೆ ನೋವು ಇದೆ, ಇಲ್ಲಿ ನೋವು ಇದೆ ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಅದು ಕೊಡಿ ಇದು ಕೊಡೋ ಬದಲು ಡೈರೆಕ್ಟ್ ಹಾಸ್ಪಿಟಲ್ ಹೋಗಿ ECG ಚೆಕ್ ಮಾಡಿ ನೋಡಿ. ECG ಹಾರ್ಟ್ ಅಟ್ಯಾಕ್ ಮಿಸ್ ಮಾಡೋಲ್ಲ. 96% ಆಫ್ ದ ಹಾರ್ಟ್ ಅಟ್ಯಾಕ್ಸ್ ಒಂದು ECGಯಲ್ಲೇ ಪಿಕ್ ಆಗುತ್ತೆ, 96%. ವೆರಸ್ ಬ್ಲಾಕ್ಸ್ ಮಿಸ್ ಮಾಡುತ್ತೆ, ಬಟ್ ಅಟ್ಯಾಕ್ ಮಿಸ್ ಮಾಡೋಲ್ಲ. ಬಟ್ ಅರೆಸ್ಟ್ ಆದವರಿಗೆ ಅಷ್ಟು ಟೈಮ್ ಇಲ್ಲ, ನಿಮ್ಮ ಎದುರೇ ಬಿದ್ದಿದ್ದಾರೆ ಅವರು. ಸೊ ಅವರಿಗೆ ನೀವು ಪ್ರಥಮ ಚಿಕಿತ್ಸೆ ಮಾಡಬೇಕು. ಆ ಪ್ರಥಮ ಚಿಕಿತ್ಸೆ ಅಂದರೆ CPR, ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಂತ. ಸೊ ನಾನು ಇನ್ನೊಂದು ರಿಕ್ವೆಸ್ಟ್ ಎಲ್ಲ ವೀಕ್ಷಕರಿಗೆ, ಒಂದು CPR ಕಲೀರಿ. ಬೇಕಂದರೆ ನಿಮ್ಮ ಹತ್ರದವ್ರಿಗೆ ಯಾರಾದರೂ ಪ್ರಾಬ್ಲಮ್ ಆದರೆ ಬೇರೆಯವ್ರನ್ನ ಕರೀಲಿಕ್ಕೆ ಆಗೋಲ್ಲ. ವಿದಿನ್ 2 minutes ನೀವು CPR ಸ್ಟಾರ್ಟ್ ಮಾಡಬೇಕು. CPR ಸ್ಟಾರ್ಟ್ ಮಾಡಿದರೆ ಚಾನ್ಸ್ ಆಫ್ ಸರ್ವೈವಲ್, ನಾರ್ಮಲಿ ಮಾಡದಿದ್ರೆ ಆ ಕೊಲಾಪ್ಸ್ ಆದವರಿಗೆ ಚಾನ್ಸ್ ಆಫ್ ಸರ್ವೈವಲ್ 7%. CPR ಮಾಡಿದರೆ 40%.